ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ದೇವರ ಮಹಾಕೃಪೆ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇಂದಿನ ವೇದ ಧ್ಯಾನಕ್ಕಾಗಿ ನಿನ್ನೆ ನಾವು ಓದಿದಂತಹ ಅದೇ ವಾಕ್ಯವನ್ನು ಓದಿ ಬೇರೊಂದು ರೀತಿಯಲ್ಲಿ ಅದನ್ನು ವಾಕ್ಯವನ್ನು ಮಾತನಾಡೋದಕ್ಕಾಗಿ ಬಯಸ್ತೇನೆ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ನೋಡುವಂತಹ ನಿಮಗೆ ಗುರುತಿರುವಂತಹ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ನಿನ್ನೆ ನಾನು ಮಾತಾಡಿದ್ದೆ, ಪೇತ್ರ ಯೋಹಾನರು ಹೇಳ್ತಾರೆ, ಬೆಳ್ಳಿ ಬಂಗಾರ ಇಲ್ಲ, ನಮ್ಮಲ್ಲಿರೋದನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅವನನ್ನು ಹಿಡಿದು ಎಬ್ಬಿಸ್ತಾರೆ. ಅವನು ಪೂರ್ಣ ಸೌಖ್ಯ ಹೊಂದ್ತಾನೆ. ಕ್ರೆಡಿಟನ್ನು ದೇವರಿಗೆ ಕೊಡ್ತಾರೆ. ನಾವೇನು ಮಾಡಿಲ್ಲ. ಅವರು ಅದನ್ನೇ ಹೇಳ್ತಾರೆ, ನಾವೇನು ಮಾಡಲಿಲ್ಲ, ದೇವರು ಇದನ್ನು ಮಾಡಿರೋದು, ನಾವೇನು ಮಾಡಿಲ್ಲ. ಆದರೆ ಇಲ್ಲಿ ಅದೇ ವಾಕ್ಯದಲ್ಲಿ ಇನ್ನೊಂದು ಅರ್ಥವನ್ನು ನಾವು ನೋಡಬಹುದು. ನಾವು ನೋಡೋದು, ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಏಕೆಂದರೆ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ದಂತಹ ಆ ದೇವರ ಮಕ್ಕಳ ಜೀವಿತದಲ್ಲಿ ಯೇಸುವಿನ ಹೆಸರು ಅದ್ಭುತವನ್ನು ಮಾಡುವಂಥದ್ದಾಗಿತ್ತು. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮವಾಗಿತ್ತು. ಅಂದಿನ ಜನ ಭಯಪಟ್ಟದ್ದು, ಅವ್ರು ಹೇಳ್ತಾ ಇದ್ದಾರೆ, ನೀವು ಪ್ರಸಂಗ ಮಾಡಿರಿ, ನೀವು ಏನು ಮಾಡಬಾರ್ದು. ಅದರ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರ್ದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟನು. ಅವರಿಗೆ ಭಯ ಇದ್ದಿದ್ದು ಮಹಾಯಾಜಕರಿಗೆ, ಯಹೂದ್ಯರಿಗೆ, ಹಿರಿಸಭೆಯವರಿಗೆ, ಪರಿಸಾಯರಿಗೆ ಎಲ್ಲ ಭಯ ಇದ್ದಿದ್ದೇನು ಅಂದರೆ, ಯೇಸುವಿನ ನಾಮವನ್ನು ಎತ್ತಿ ಮಾತಾಡಬೇಡಿ. ನೀವು ಭಾಷಣ ಮಾಡ್ಕೊಳ್ಳಿ, ಪ್ರಸಂಗ ಮಾಡ್ಕೊಳ್ಳಿ, ನೀವೇನಾದರೂ ಹೇಳಿ, ಸತ್ಯನೋ ಹೇಳಿ, ಸುಳ್ಳಾದರೂ ಹೇಳಿ, ಏನೋ ಹೇಳಿ, ಯೇಸುವಿನ ಹೆಸರು ಹೇಳಬೇಡಿ. ಯಾಕೆಂದರೆ ಅವ್ರಿಗೊಂದು ಭಯ ಆಗ್ತಾ ಇತ್ತು. ಯೇಸುವಿನ ಹೆಸರಲ್ಲಿ ಪವರ್ ಇದೆ, ಯೇಸುವಿನ ಹೆಸರಲ್ಲಿ ಅದ್ಭುತಗಳು ನಡೀತದೆ, ಯೇಸುವಿನ ಹೆಸರಲ್ಲಿ ಸೌಖ್ಯವಿದೆ. ಆದ್ದರಿಂದ ಇವರು ಹೇಳ್ತಾರೆ, ನಮ್ಮಲ್ಲಿರುವಂಥದ್ದು ಯೇಸುವಿನ ನಾಮ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ನಾಮ ಅದ್ಭುತ ಮಾಡುವಂಥದ್ದಾಗಿದೆ. ಯೇಸುವಿನ ನಾಮ ನಿನ್ನ ಬಲಹೀನತೆಯನ್ನು ನೀಗಿಸುವಂಥದ್ದಾಗಿದೆ. ಯೇಸುವಿನ ನಾಮ ನಿಮ್ಮ ಜೀವಿತದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಓದ್ತೇವೆ, ಯೆಹೋವನ ನಾಮವು ಭದ್ರವಾದ ಬುರುಜಾಗಿದೆ. ದೇವರ ನಾಮ ಅದು ಭದ್ರವಾದ ಬುರುಜಾಗಿದೆ. ಯೇಸುವಿನ ಹೆಸರನ್ನು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ದೆವ್ವಗಳು ಬಿಟ್ಟೋಗಿದೆ, ರೋಗಗಳು ಸೌಖ್ಯವಾಗಿದೆ, ಕಷ್ಟಗಳು ನೀಗಿ ಹೋಗಿವೆ. ಕಾರಣ ಯೇಸುವಿನ ಹೆಸರಿನಲ್ಲಿ ಆ ಬಿಡುಗಡೆ ಇದೆ, ಯೇಸುವಿನ ಹೆಸರಿನಲ್ಲಿ ಅದ್ಭುತಗಳಿವೆ. ಇಂದು ಯೇಸುವಿನ ಹೆಸರನ್ನು ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಮಾಡುವಂತಹ ಆ ಶಕ್ತಿಗಾಗಿ ದೇವರಿಗೆ ಸ್ತೋತ್ರ. ಸೌಖ್ಯ ಕೊಡುವಂಥದ್ದು ಮಾತ್ರವಲ್ಲ, ನಮ್ಮನ್ನು ರಕ್ಷಿಸುವುದಕ್ಕೂ ಸಹ ಆ ನಾಮ ಶಕ್ತವಾಗಿದೆ. 4ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಈಗ ನಾವು ಓದ್ತೇವೆ, ನಿಮ್ಮೆಲ್ಲರಿಗೂ, ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದ ಏನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂತಹ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತಹ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ, ಈ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿದ್ದಾನೆ. ಇದರ ಮೂಲಕ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನೀವು ಬಡಗಿ ಮಗ ಅಂತ ಹೇಳುವಂಥ ಈ ಯೇಸುವಿನ ಹೆಸರಿನಲ್ಲಿ, ನೀವು ಮರಿಯಳ ಮಗ ಅಂತ ಹೇಳುವಂಥ ಈ ಯೇಸುವಿನ ಹೆಸರಿನಲ್ಲಿ ಅದ್ಭುತಗಳು ನಡೀತಾ ಇದೆ. ಹುಟ್ಟು ಕುಂಟನ್ನು ಸ್ವಸ್ಥವಾಗ್ತಾ ಇದ್ದಾನೆ, ರಕ್ಷಣೆ ಉಂಟಾಗ್ತಾ ಇದೆ. ನಂತರ ಅವ್ರು ಹೇಳುವಂತಹ ಒಂದು ಮಾತೇನು ಗೊತ್ತಾ? ಬರಬೇಕಾದ ರಕ್ಷಣೆ ಇನ್ನಾರಲ್ಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಹಾಗಾದರೆ ಈ ಯೇಸುವಿನ ನಾಮ ಏನು ಮಾಡ್ತದೆ? ನನ್ನನ್ನು ರಕ್ಷಿಸುವುದಕ್ಕೆ ಶಕ್ತವಾಗಿದ್ದು ಮಾತ್ರವಲ್ಲ, ನನಗೆ ರಕ್ಷಣೆ ಕೊಟ್ಟಿದ್ದು ಮಾತ್ರವಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ಕೊಡುವಂತಹ ನಾಮವಾಗಿದೆ. ನಾನು ನೀವು ಯೇಸುವಿನ ನಾಮವನ್ನು ಹೇಳಿಕೊಂಡು ರಕ್ಷಣೆ ಹೊಂದಿದೆವೋ, ದೇವರ ವಾಕ್ಯ ಹೇಳ್ತದೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದೆನೆಂದು ಹೃದಯದಿಂದ ನಂಬಿದರೆ
ಹೇಳಿದರೆ ನಿನಗೆ ರಕ್ಷಣೆ ಆಗುವುದು. ನೀವು ರಕ್ಷಣೆ ಹೊಂದಿದ್ದು ಹೇಗೆ? ಯೇಸುವಿನ ನಾಮವನ್ನು ಹೇಳಿದ್ದರಿಂದ, ಯೇಸುವಿನ ನಾಮವನ್ನು ಕೂಗಿದ್ರಿಂದ ರಕ್ಷಣೆ ಹೊಂದಿದ್ದೇವೆ. ಅದು ರಕ್ಷಣೆ ಕೊಡುವುದಕ್ಕೆ ಮಾತ್ರ ಇರುವಂಥ ನಾಮವಲ್ಲ, ಅದು ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ನಾಮ. ಇಂದು ನಿನ್ನ ಸಮಸ್ಯೆ ಯಾವುದೇ ಆಗಿರಬಹುದು, ನಿನ್ನ ವೇದನೆ ಯಾವುದೇ ಆಗಿರಬಹುದು, ನಿನ್ನ ರೋಗ ಯಾವುದೇ ಆಗಿರಬಹುದು, ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥಿಸುವಾಗ ನಿನಗೆ ಬಿಡುಗಡೆ ಕೊಡುವಂತಹ ನಾಮ, ಸ್ವಸ್ಥ ಮಾಡುವಂತಹ ನಾಮ, ನಿನ್ನ ಲೆಕ್ಕವಿಲ್ಲದಷ್ಟು ಪಾಪವನ್ನು ತೊಳೆದಂಥ ನಾಮ ಮಾತ್ರವಲ್ಲ, ನಿನ್ನ ರೋಗಕ್ಕೆ ಸೌಖ್ಯ ಕೊಡುವಂಥ ನಾಮ, ನಿನ್ನ ಇಕ್ಕಟ್ಟುಗಳನ್ನು ನೀಗಿಸುವಂತಹ ನಾಮ. ಆ ಯೇಸುವಿನ ನಾಮವನ್ನು ಕರೆಯೋಣ. ಆ ಯೇಸುವಿಗೆ ಹೇಳೋಣ, ಸ್ವಾಮಿ ನಿನ್ನ ನಾಮದಲ್ಲಿ ಬಿಡುಗಡೆ ಆಗಲಿ, ನಿನ್ನ ನಾಮದಲ್ಲಿ ಸೌಖ್ಯವಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ದಿವಸ ಮತ್ತೊಂದು ಆವರ್ತಿ ನೆನೆಸಲು ಬಂದಿದ್ದೇವೆ. ನಿನ್ನ ನಾಮದಲ್ಲಿ ಅದ್ಭುತವಿರುವುದಕ್ಕಾಗಿ ಸ್ತೋತ್ರ, ನಿನ್ನ ನಾಮದಲ್ಲಿ ಬಿಡುಗಡೆ ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ನಾಮದಲ್ಲಿ ಸೌಖ್ಯವಿರುವುದಕ್ಕಾಗಿ ಸ್ತೋತ್ರ. ಇಂದು ವಾಕ್ಯವನ್ನು ಕೇಳ್ತಿರುವಂಥ ನಿನ್ನ ಮಕ್ಕಳಲ್ಲಿ ಯಾರಾದರೂ ವೇದನೆಯಲ್ಲಿ, ನಿರಾಶೆಯಲ್ಲಿ, ಕಣ್ಣೀರಲ್ಲಿ ಬಳಲ್ತಾ ಇದ್ದರೆ ನಿನ್ನ ನಾಮದಲ್ಲಿ ಸೌಖ್ಯ ಉಂಟಾಗಲಿ, ನಿನ್ನ ನಾಮದಲ್ಲಿ ನಿರಾಶೆ ನೀಗಿ ಹೋಗಲಿ, ನಿನ್ನ ನಾಮದಲ್ಲಿ ಇಕ್ಕಟ್ಟುಗಳು ನೀಗಿ ಹೋಗಲಿ. ನಿನ್ನ ನಾಮ ಅವರ ಮನೆಯೊಳಗೆ ಪ್ರವೇಶಿಸಿ ಅವರನ್ನು ಪೂರ್ಣವಾಗಿ ಸ್ವಸ್ಥ ಮಾಡಲಿ, ಪೂರ್ಣವಾಗಿ ಬಿಡುಗಡೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.